ಫಿಲ್ಟರ್ ಏನಕ್ಕೆ ಚೇಂಜ್ ಮಾಡ್ತಾರೆ? ಒಂದು ವರ್ಷ ಆದಮೇಲೆ ಸರ್ ಫಿಲ್ಟ್ರೇಷನ್ ಕಂಟೆಂಟ್ ಇರಲ್ಲ ಸರ್ ಇಲ್ಲ. ಫಿಲ್ಟ್ರೇಷನ್ ರಿಲೀಸ್ ಆಗುತ್ತೆ, ಆವಾಗ ಚೇಂಜ್ ಮಾಡಬೇಕು. ಇಲ್ಲಾಂದರೆ ವಿತೌಟ್ ಫಿಲ್ಟರ್ ವಾಟರ್ ಬರುತ್ತೆ, ಮಿನರಲ್ಸ್ ಆ್ಯಡ್ ಆಗಿ. ಅಂದರೆ ಇಯರ್ಲಿ ಒನ್ಸು ಅದನ್ನು ಚೇಂಜ್ ಮಾಡಬೇಕಾ? ಅದು ಇಂಟರ್ನಲ್ ಫಿಲ್ಟರ್ ಅದು ಇಂಟರ್ನಲ್ ಫಿಲ್ಟರ್ ಯಾವುದೋ ಅಲ್ಲಿರೋದು ಇಂಟರ್ನಲ್ ಫಿಲ್ಟರ್. ಇದನ್ನ ಏನಕ್ಕೆ ಚೇಂಜ್ ಮಾಡಬೇಕಿದು? ಇದು ಒಳಗಡೆ ಪ್ರೊಸೆಸ್ ಆಗುತ್ತೆ, ಫಿಲ್ಟರ್ ಅಷ್ಟು ಪ್ರೊಸೆಸ್ ಆಗುತ್ತೆ. ಟ್ಯಾಂಕ್ ಒಳಗಡೆ ಸೆಡಿಮೆಂಟು, ಕೆಮಿ ಬ್ಲಾಕು, ಆರೋ ಮೆಂಬ್ರೇನ್ ಮೂರು ಸೇರಿಸಿ ಇದನ್ನು ಫಿಲ್ಟರ್ ಆಗುತ್ತೆ. ಯಾವುದು ಮಧ್ಯದಲ್ಲಿ ಇದೆಯಲ್ಲ ಅದನ್ನು ಚೇಂಜ್ ಮಾಡಬೇಕಾ? ಆರೋ ಮೆಂಬ್ರೇನು, ಸೆಡಿ ಶೀಲ್ಡ್ ಅಂತ ಇರುತ್ತೆ, ಕೆಮಿ ಬ್ಲಾಕ್ ಅಂತ ಇರುತ್ತೆ. ಅಲ್ಲ, ಇವಾಗ 1 ಇಯರ್ ಆದಮೇಲೆ ಯಾವುದನ್ನು ಚೇಂಜ್ ಮಾಡಬೇಕು? ಕಿಟ್ಟೆ ಬರುತ್ತೆ ಸರ್, ಮೂರು ಒಂದು ಕಿಟ್ಟೆ ಒಂದು ಸೆಟ್ಟೇ ಬರುತ್ತೆ. ಇವಾಗ AMC ಈಗ ಆನ್ಯುವಲ್ ಮೇಂಟೆನೆನ್ಸ್ ಅಂತ ಮಾಡಿದಾರಲ್ಲ ಇವರು, ಅದನ್ನು ತೊಗೊಂಡ್ರೆ ಅದರಲ್ಲಿ 3 ಬಂದಿರುತ್ತಾ? ಈಗ ನಮ್ದು ಇದೆಯಲ್ಲ ಅದರಲ್ಲಿ ಇದು ಇನ್ಕ್ಲೂಡ್ ಇದೆಯಾ? ವಾರಂಟಿ ಇರುತ್ತೆ. ಓಕೆ, ವಾರಂಟಿ ಆಮೇಲೆ AMCಗೆ ಕನ್ವರ್ಟ್ ಆಗಬೇಕಾಗುತ್ತೆ. ಅಂದರೆ ಇವಾಗ ನಮ್ದು 1 ಇಯರ್ ಆಗಿದೆ ತೊಗೊಂಡು, ಅಂದರೆ ನೆಕ್ಸ್ಟ್ ಮಂತಿಗೆ 1 ಇಯರ್ ಆಗುತ್ತೆ. ಸೊ ಈಗ 1 ಇಯರ್ ಒಳಗಡೆ ಇದನ್ನು ಚೇಂಜ್ ಮಾಡೋದಾದರೆ ಚೇಂಜ್ ಮಾಡೋಕ್ಕೆ ಬರಲ್ವಾ? ಪೇಮೆಂಟ್ ಮಾಡ್ಬಿಟ್ಟು ಚೇಂಜ್ ಮಾಡಿಸ್ಕೋಬೇಕು. ಆನ್ಯುವಲ್ ಮೇಂಟೆನೆನ್ಸಿಗೆ ಬಂದರೆ ಮಾತ್ರ ನಾವು ಇದು 3 ಫಿಲ್ಟರ್ಗಳನ್ನ ಚೇಂಜ್ ಮಾಡ್ಕೋಬೋದು, ಇಲ್ಲಾಂದರೆ ಚೇಂಜ್ ಮಾಡೋಕ್ಕೆ ಬರಲ್ಲ. ನಿಮಗೆ ಆನ್ಯುವಲ್ ಮೇಂಟೆನೆನ್ಸ್ ಬೇಡ ಅಂದರೂ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು, ಫಿಲ್ಟರ್ ಮಾತ್ರ ಸಪ್ರೇಟ್ ಫಿಲ್ಟರ್ ಮಾತ್ರ. ಯಾವ್ದು ಬೆಟರು? AMC ಪರ್ಚೇಸ್ ಮಾಡಿ ಮಾಡಿಸೋದು ಬೆಟರಾ, ನೀವು ಇನ್ನು ಸಪ್ರೇಟಾಗಿ ಮಾಡಿ ಮಾಡಿಸೋದು? ಸಪ್ರೇಟಾಗಿ ಬೆಟರ್ ಅಲ್ಲ ಸರ್, ಯಾಕಂದರೆ ಸಪ್ರೇಟಾಗಿ ಬೈ ಮಾಡಿದ್ರು ಕೂಡ ನೆಕ್ಸ್ಟ್ ವಿತಿನ್ 1 ಇಯರಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಅಡಿಷನ್ ಮಾತ್ರ ಪೇ ಮಾಡಬೇಕಾಗುತ್ತೆ. ಇನ್ ಕೇಸ್ ಅಂಡರ್ AMC ಇದ್ದರೆ ಕೂಡ ಸರ್ ಏನೇ ಇಶ್ಯೂ ಆದರೂ ಕೂಡ ಇನ್ಕ್ಲೂಡಿಂಗ್ ಫಿಲ್ಟರ್ಸು ವಾರಂಟಿ ಕವರ್ ಆಗಿರುತ್ತೆ ನಿಮಗೆ. ಇವಾಗ AMCನಲ್ಲಿ ನಿಮ್ಮ ಗೋಲ್ಡ್ ಪ್ಯಾಕ್ ಅಂತ ಬರುತ್ತಲ್ಲ ಅದನ್ನು ತೊಗೊಬೇಕಾ? ಗೋಲ್ಡ್ ಪ್ಲಾಟಿನಮ್ ಎರಡರಲ್ಲಿ ಯಾವ ತೊಗೊಂಡ್ರು. ಸೊ ಈಗ ಆನ್ಯುವಲಿ 3.5 ಏನೋ ಬರುತ್ತಲ್ವ, ಅದು 3,500 ರೂಪಾಯಿ ಬರುತ್ತೆ. ಸೊ ಅದರಲ್ಲಿ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಗೋಲ್ಡ್ ಪ್ಲಾನು 3,400 ಪ್ಲಾಟಿನಮ್ ಪ್ಲಾನ್. ಇವಾಗ ನೆಕ್ಸ್ಟ್ ಮಂತಿಗೆ ನಮ್ದು ಇದು 1 ಇಯರ್ ಕಂಪ್ಲೀಟ್ ಆಗುತ್ತಲ್ವಾ. ಇವಾಗ ಆನ್ಯುವಲ್ ಮೇಂಟೆನೆನ್ಸ್ ಪ್ಲಾನ್ ತೊಗೊಂಡ್ರೆ, AMC ತೊಗೊಂಡ್ರೆ ನೆಕ್ಸ್ಟಿಗೆ ಇದನ್ನು ಫಿಲ್ಟರ್ ಚೇಂಜ್ ಮಾಡ್ಕೋಬೋದಾ ಇಮಿಡಿಯೇಟಾಗಿ, ಅಥವಾ ಇಮಿಡಿಯೇಟ್ಲಿ ಮಾಡ್ಕೋಬೋದು? ಸೊ ಯಾಕಂದರೆ 1 ಇಯರ್ಗೆ ಒಂದ್ಸಲ ಇದನ್ನು ಚೇಂಜ್ ಮಾಡಬೇಕಲ್ವಾ. ಗೋಲ್ಡ್ ಪ್ಲಾನ್ ತೊಗೊಂಡ ತಕ್ಷಣ ಇದನ್ನು ಚೇಂಜ್ ಮಾಡ್ಬೋದಾ? ಮಾಡ್ಬೋದು. ಓಕೆ, ನಂಬರ್ ಕೊಟ್ಟಿರ್ತೀನಿ ನಿಮಗೆ, ಕಾಲ್ ಮಾಡಿಬಿಟ್ಟು AMC ತೊಗೊಳ್ಳಿ. ಪರ್ಚೇಸ್ ನಾನು ಟೆಕ್ನಿಷಿಯನ್ ಕೊಟ್ಟಿರ್ತೀನಿ ನಿಮಗೆ ಮೇಲೆ ನನಗೆ AMC ಮಾಡಿಸೋದ್ಮೇಲೆ ನಾನು ಫಿಲ್ಟರ್ ಹಾಕೊಡ್ತೀನಿ. ಇದ್ರು ಆ್ಯಕ್ಚುಲಿ ಏನಂದರೆ ಇದು ನಮ್ಗೆ ಗೊತ್ತಿರಲಿಲ್ಲ. AMC ರಿನ್ಯೂವಲ್ಲಿಗೆ ಕಾಲ್ ಬರ್ತಾ ಇತ್ತು ನನಗೆ. AMC ರಿನ್ಯೂವಲ್ಗೆ ಒಬ್ಬರು ಬಂದಿದ್ರು. ಇನ್ಸ್ಟಾಲೇಷನಿಗೆ ಬಂದವ್ರಿಗೆ ನಾನು ಕಾಲ್ ಮಾಡಿದೆ. ಅವಾಗ ಅವ್ರು ಸಜೆಸ್ಟ್ ಮಾಡಿದ್ರು, ಈ ಥರ ಮಾಡಿಸಿ ಸರ್, ನೀವು ಸರ್ವಿಸ್ ಮಾಡಿಸಿ, ಅದರ ಸರ್ವಿಸ್ ವ್ಯಾರಂಟಿ ಎಲ್ಲ ಇರುತ್ತೆ ಅಂತ ಹೇಳಿ. ಮೇಲ್ಗಡೆ ಜಸ್ಟ್ ಒಂದು ರ್ಯಾಪ್ ಥರ ಇರುತ್ತೆ ಅಷ್ಟೇ, ಟ್ಯಾಂಕ್ ಇರುತ್ತೆ ಸರ್. ಅದು ಇಲ್ಲಿಂದ ಫಿಲ್ಟರ್ ತುಂಬ ಮೇಲ್ಗಡೆ ಕೊಟ್ಟಿದ್ದಾರಲ್ಲ ಇದು. ಇಲ್ಲ, ಅಕ್ವಾಗಾರ್ಡ್ 90% ಮೇಲೆ ಇದೆ ಸರ್, ಮೇಲ್ಗಡೆನೇ ಇರುತ್ತೆ. 10% ಮಾತ್ರ ಬಾಟಮ್ ಟ್ಯಾಂಕ್ಸ್ ಇರುತ್ತೆ. ಇದು ಎಷ್ಟು ಲೀಟ್ರ್ ಕೆಪಾಸಿಟಿ? 8 ಲೀಟ್ರ್ ಕೆಪಾಸಿಟಿನಾ? 6 ಲೀಟ್ರ್ ಕೆಪಾಸಿಟಿ. ಸುಮ್ಮನೆ ಒಂದು ಪ್ಲೇಟ್ ಥರ ಅಷ್ಟೇ ಟ್ಯಾಂಕಿಗೆ ಕವರ್ ಮಾಡೋದಕ್ಕೆ. ಒಂದು ಟ್ಯಾಂಕಿಗೆ 4 ಫಿಲ್ಟ್ರ್ ಬೇಕಾ? ಇದು ಎಕ್ಸ್ಟರ್ನಲ್ ಫಿಲ್ಟ್ರ್, ಅದು 3 ಇಂಟರ್ನಲ್ ಫಿಲ್ಟರ್. ಇದೆಲ್ಲ ಇಯರ್ಲಿ ಒನ್ಸ್ 4 ಫಿಲ್ಟರ್ ಚೇಂಜ್ ಮಾಡಬೇಕು. ಓಹೋ, ಅಂದರೆ ಅದು ಒಳಗಡೆ ವೈಟ್ ಇದಿದೆಯಲ್ಲ ಲಿಡ್, ಅದನ್ನು ಮಾತ್ರ ಚೇಂಜ್ ಮಾಡಬೇಕು. ಆ ಬರೀ ಲಿಡ್ 400 ಕಾಸ್ಟ್ ಆಗುತ್ತಾ?
ಒಂದು ಲಿಡ್ಡು 475 ರುಪೀಸ್ ಕಾಸ್ಟ್ ಆಗುತ್ತೆ ಅದಕ್ಕೆ. 6 ಮಂತ್ ಒನ್ಸ್ ಚೇಂಜ್ ಮಾಡ್ಬೇಕು ಅದನ್ನು. ಇವಾಗೆಲ್ಲ ಟ್ಯಾಂಕ್ ಬರ್ತದೆ. 2 years ಫಿಲ್ಟರ್ ಲೈಫ್, ಹಾಂ 1 year ವಾರಂಟಿ, ಸ್ಟೀಲ್ ಟ್ಯಾಂಕ್, ಸ್ಟೇನ್ಲೆಸ್ ಸ್ಟೀಲ್ ಟ್ಯಾಂಕ್ ಬರ್ತಾ ಇದೆ. ಇತ್ತು ಅದು ಇತ್ತು ಆ್ಯಕ್ಚುಲಿ. ಬಟ್ ನಮಗೆ ಅಂದರೆ ಸಿಂಗಲ್ ಯೂಸ್ಗೆ ಅಂತ ತೊಗೊಂಡಿದ್ದು. ಫ್ಯಾಮಿಲಿ ಇಬ್ಬರಿಗೆ ಸ್ನೇಹಿತರೆ, ನೀವು ನೋಡ್ತಿರ್ಬೋದು ಈ ಅಕ್ವಾಗಾರ್ಡ್ನ ನಾನು ಕಳೆದ ವರ್ಷ ಫ್ಲಿಪ್ಕಾರ್ಟ್ನಲ್ಲಿ ತೊಗೊಂಡಿದ್ದೆ. ಈಗ 1 year ಆಗ್ತಾ ಬಂತು. ಹಾಗಾಗಿ 1 yearದು ಅವ್ರ ಫ್ರೀ ಸರ್ವಿಸ್ ಏನಿರುತ್ತೆ, ಆ ಫ್ರೀ ಸರ್ವಿಸಲ್ಲಿ ಅವರು 1 yearಲಿ 2 ಟೈಮ್ ವಿಸಿಟ್ ಮಾಡಿ ಸರ್ವಿಸ್ ಮಾಡಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ ಅವ್ರಿಗೆ ಬಂದಿರಲಿಲ್ಲ, ಮತ್ತು ನಾವು ಕೂಡ ಸರ್ವಿಸ್ ಬುಕ್ ಮಾಡಿರಲಿಲ್ಲ. ಸೊ ಈಗ ಕೊನೆ ಹಂತದಲ್ಲಿ ಸರ್ವಿಸ್ ಬುಕ್ ಮಾಡಿದ್ದೀವಿ. ಸೊ ಅವ್ರು ಯಾವ ರೀತಿ ಸರ್ವಿಸ್ ಮಾಡ್ತಾರೆ, ಯಾವ ರೀತಿ ಇನ್ಸ್ಟಾಲೇಷನ್ ಡೀಟೇಲ್ಸ್ ಕೊಡ್ತಾರೆ, AMC ಡೀಟೇಲ್ಸ್ ಕೊಡ್ತಾರೆ ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು.